ನಮಸ್ಕಾರ ವೀಕ್ಷಕರೇ, ಬಿಹೆಪಿ ಗ್ರೋ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜನವರಿ ತಿಂಗಳಿಂದ ಮಕರ ರಾಶಿಯವರಿಗೆ ಕೋಟ್ಯಾಧೀಶರಾಗುವಂತಹ ಒಂದು ಪಂಚಗ್ರಹ ಮಹಾಯೋಗ ಅಂತ ಕರೆಯಲ್ಪಡುತ್ತೆ. ಮಕರ ರಾಶಿಯವರಿಗೆ, ಮಕರ ರಾಶಿಯವರು ಬಹಳ ವರ್ಷಗಳಿಂದ, ತಿಂಗಳುಗಳಿಂದ, ದಿನಗಳಿಂದ ತುಂಬ ಈ ಸಾಡೆ ಸಾಧನೆ ಬಂದ ಮೇಲೆ ತುಂಬ ಕಷ್ಟಕರವಾಗಿ ಹೋಗ್ಬಿಡಿ. ಸಾಲ ಬಾಧೆ ಆಗೋದು, ಇಲ್ಲಿ ಸಂಸಾರದಲ್ಲಿ ಕಿರಿಕಿರಿ ಆಗೋದು, ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು, ಅಂಗಡಿಯಲ್ಲಿ ವ್ಯಾಪಾರ ಆಗದೇ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ. ಕೆಟ್ಟ ಕೆಟ್ಟ ಸ್ನೇಹಿತರು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ತಾಯಂದಿರಿಗೂ ಕೂಡ ಅನೇಕ ರೀತಿಯ ವೇದನೆಗಳು, ಯಾತನೆಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ನೀವು ಕಾಯ್ತಾ ಇದ್ದೀರಿ, ಯಾವಾಗ ನಮಗೆ ಒಳ್ಳೆಯ ಯೋಗ ಬರುತ್ತೆ, 2026ರಲ್ಲೂ ಕೂಡ ನಮಗೆ ಏನಾದ್ರು ಒಳ್ಳೆಯ ಭವಿಷ್ಯ ಸಿಗಬಹುದಾ, ಹೊಸ ವರ್ಷದಲ್ಲಿ ಕೂಡ ನಮಗೇನಾದ್ರು ಒಳ್ಳೆಯದಾಗ್ತಾ ಇರತಕ್ಕಂತೆಲ್ಲ ಒಂದು ತವಕದಲ್ಲಿದ್ದೀರಿ. ಖಂಡಿತವಾಗಿಯೂ ನಿಮಗೆ ಈಗ ಒಳ್ಳೆಯ ಸಿಹಿ ಸುದ್ದಿ ಹೇಳತಕ್ಕಂಥದ್ದು, ಹಾಗೆ ಎಲ್ಲ ರೀತಿಯ ನೋವುಗಳಿಂದ, ದುಃಖಗಳಿಂದ ದೂರವಾಗತಕ್ಕಂಥ ಒಂದು ಸುಸಂದರ್ಭ ಮಹಾಯೋಗ ನಿಮಗೆ ಈಗ ಕಾಲ ಕೂಡಿ ಬಂದಿದೆ. ಈ ಯೋಗದಿಂದ ಹೇಳ್ತಕ್ಕಂಥ ಅದ್ಭುತವಾಗಿ ನೋಡಿ, ಯಾವ್ಯಾವ ಗ್ರಹ ನಿಮ್ಮ ರಾಶಿಯಲ್ಲಿರ್ತಾರೆ, ಮಕರ ರಾಶಿ ಮತ್ತು ಮಕರ ಲಗ್ನದವರಿಗೆ ಇದು ಅತ್ಯಂತ ಶುಭ ಸಮಯ ಹೇಳತಕ್ಕಂಥದ್ದು. ಒಂದು ರವಿ ಗ್ರಹವು ಕೂಡ ನಿಮ್ಮ ರಾಶಿಯಲ್ಲಿ ಚಲಿಸುತ್ತಾನೆ, ಹಾಗೆ ಕುಜ ಗ್ರಹವು ಕೂಡ ನಿಮ್ಮ ರಾಶಿಯಲ್ಲಿ ಚಲಿಸುತ್ತಾನೆ, ಬುಧ ಗ್ರಹವು ಕೂಡ ನಿಮ್ಮ ರಾಶಿಯಲ್ಲಿ ಚಲಿಸೋದ್ರಿಂದ ಶುಕ್ರ ಗ್ರಹ ಮತ್ತು ಚಂದ್ರ ಗ್ರಹ ನೋಡಿ, ಈ ಎರಡು ಗ್ರಹಗಳು ಶಶಿಮಂಗಲ ಯೋಗ, ಹಾಗೆ ರವಿ ಮತ್ತು ಬುಧ ಹೇಳತಕ್ಕಂಥದ್ದು ಬುಧ ಆದಿತ್ಯ ಯೋಗ, ಆಮೇಲೆ ಶುಕ್ರ ಮತ್ತು ಕುಜನಿಂದ ಕುಜ ಭಾರ್ಗವ ಯೋಗ ನೋಡಿ, 3 ಯೋಗಗಳು ಪಂಚಗ್ರಹಗಳ ಯೋಗಗಳ ಜೊತೆಗೆ ಬುಧಾದಿತ್ಯ ಯೋಗ, ಶಶಿಮಂಗಲ ಯೋಗ, ಕುಜ ಶುಕ್ರ ಯೋಗ ಅದ್ಭುತವಾಗಿ. ಸಾಮಾನ್ಯವಾಗಿ ಇಂತಹ ಮಹಾಯೋಗದಲ್ಲಿ ಉನ್ನತ ಅಧಿಕಾರಿ ಸ್ಥಾಪಿಸ್ತಕ್ಕಂಥದ್ದು, ಉನ್ನತ ಅಧಿಕಾರಗಳು ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ರಾಜಕಾರಣಿಗಳಿಗೂ ಕೂಡ ಇಂತಹ ಮಹಾಯೋಗ ಇದ್ರೆ ಖಂಡಿತವಾಗಿ ವಿಜಯೋತ್ಸಾಹಗಳನ್ನು, ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸ್ತಕ್ಕಂಥದ್ದು. ಅದರ ಜೊತೆಗೆ ನೋಡಿ, 2026ರಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತೆ. ಈ ಪಂಚಗ್ರಹ ಯೋಗಗಳ ಒಂದು ಪ್ರಭಾವದಿಂದ ಏನೇನು ನಡೀತಾ ಇದೆ ರಾಜಕೀಯ ವಿದ್ಯಮಾನಗಳನ್ನ ತಾವುಗಳನ್ನೆಲ್ಲ ನೀವು ಗಮನಿಸ್ಕೊಂಡಿದ್ದೀರಿ. ಆದರೂ ಕೂಡ ಈ ಒಂದು ಮಹಾಯೋಗದ ದಿಸೆಯಿಂದ ಯಾರಿಗೆ ಏನೇನು ಸಿಗಬೇಕು, ಯಾರಿಗೆ ಸ್ಥಾನಕ್ಕಾಗಿ ಹೋರಾಟಗಳನ್ನು ಮಾಡ್ತಿದ್ದಾರೆ, ಯಾರ್ಯಾರು ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ, ಈ ಯೋಗದ ಬಲ ಹೇಳತಕ್ಕಂಥದ್ದು ಅದ್ಭುತವಾಗಿ ನಡೀತಾ ಇದೆ ಹೇಳತಕ್ಕಂಥದ್ದು. ಇಷ್ಟೆಲ್ಲ ಕಾರಣಕ್ಕೂ ಕೂಡ ಈ ಯೋಗವೇ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಪಂಚಗ್ರಹ ಮಹಾಯೋಗ ಹಾಗೆ ತ್ರಿಗ್ರಹ ಯೋಗ ಇದು ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಇಂತಹ ಮಹಾಯೋಗ ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಲಕ್ಷ್ಮೀ ನಾರಾಯಣರ ಸಾಕ್ಷಿಯಾಗಿ ಇಂತಹ ಮಹಾಯೋಗಗಳು ಸ್ಥಾಪನೆ ಆಗತ್ತೆ ಮತ್ತೆ ಪ್ರಾಪ್ತಿ ಆಗತ್ತೆ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ ಏನಪ್ಪ ಅಂತ ಕೇಳ್ತಕ್ಕಂತಂದ್ರೆ, ಸೌಖ್ಯ ವೃದ್ಧಿ ಆಗತ್ತೆ, ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಹಾಗೆ ದ್ರವ್ಯ ಲಾಭ ಉಂಟಾಗತ್ತೆ. ನೋಡಿ, ದ್ರವ್ಯ ಹೇಳತಕ್ಕಂಥದ್ದು ಅನೇಕ ರೀತಿಯ ದ್ರವ್ಯ ಹೇಳತಕ್ಕಂಥದ್ದು, ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗಗಳು ಹೆಚ್ಚಿನ ದ್ರವ್ಯ ಪ್ರಾಪ್ತಿ ಆಗತ್ತೆ ಹೇಳ್ತಕ್ಕಂಥದ್ದು, ಹಾಗೆ ಬಂಧುಗಳಿಂದ ದ್ರವ್ಯ ಲಾಭ ಉಂಟಾಗತ್ತೆ ಹೇಳ್ತಕ್ಕಂಥದ್ದು, ಹಾಗೆ ಕಾರ್ಯ ವಿಶೇಷವಾಗಿ ಕಾರ್ಯಪ್ರದವಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅಷ್ಟೇ ಅಲ್ಲ, ನಿಮ್ಮ ಈ ವರ್ಷದ ಬದುಕು ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ
ಒಂದು ಪ್ರೋತ್ಸಾಹ ಸಿಗುತ್ತಿರತಕ್ಕಂಥದ್ದು. ಅಷ್ಟೇ ಅಲ್ಲ, ಕ್ರೀಡೆಗಳಲ್ಲಿ ಕೂಡ ವಿಜಯ, ಸಿನಿಮಾ ರಂಗಸ್ಥಳದಲ್ಲಿ ಕೂಡ ವಿಜಯ ಸಿಗುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಅನೇಕ ಆಕಾಂಕ್ಷೆಗಳಿದ್ರೆ ಅವರಿಗೂ ಕೂಡ ಈ ವರ್ಷದಲ್ಲಿ ಉದ್ಯೋಗಗಳು ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತಾ ಇರುತ್ತೆ ಇರತಕ್ಕಂಥದ್ದು. ಹಾಗೆ ಶತ್ರುಗಳು ಸದಾ ನಿಮ್ಮನ್ನ ಕಾಲಿಡ್ತಾ ಇರ್ತಾರೆ ವೀಕ್ಷಕರೇ. ಆದರೂ ಕೂಡ ಈ ಮಹಾಯೋಗದ ಮುಂದೆ ನೀವು ಶತ್ರುಗಳನ್ನು ಕೂಡ ಜಯಿಸಲಿಕ್ಕೆ ಅತ್ಯಂತ ಪ್ರಭಾವವಾಗಿರ್ತೀರಿ ಅಂತ ಕೂಡ ಹೇಳಲ್ಪಡುತ್ತೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಪಂಚಗ್ರಹ ಮಹಾಯೋಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಹಾಯೋಗದ ದಶೆಯಿಂದ ನಿಮಗೆ ಭರ್ಜರಿಯಾದಂಥ ಸಂತೋಷದಾಯಕವಾಗಿರ್ತಕ್ಕಂಥ, ಸುಖಕರವಾಗಿರ್ತಕ್ಕಂಥ, ಆಶಾದಾಯಕವಾಗಿರ್ತಕ್ಕಂಥ ಜೀವನ ಇವೆಲ್ಲವೂ ಕೂಡ, ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಿ ಒಂದು ದೈವಾನುಕೂಲ ಸಿದ್ಧಿ ಆಗುತ್ತೆ ಇರತಕ್ಕಂಥದ್ದು. ವೀಕ್ಷಕರೇ, ಎಲ್ಲ ರೀತಿ ದೈವಾನುಕೂಲ ಜಾತಕದ ಫಲಾಫಲಗಳ, ರಾಶಿ ಫಲಾಫಲಗಳ, ಗೋಚಾರದ ಫಲಾಫಲದಂತೆ ನಿಮ್ಮೆಲ್ಲವೂ ಕೂಡ ನೆರವೇರಿ ಅಂತ ಹೇಳ್ತೇನೆ. ವೀಕ್ಷಕರೇ, ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ದಶಾಸಂಧಿ ಇನ್ನೂ ಅನೇಕ ವಿವಿಧ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅಂತಿದ್ರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ನಮಗೆ ವಾಟ್ಸಪ್ ಮೂಲಕ ಕಳಿಸಿಕೊಡಿ ಅಂತ ಹೇಳ್ತಾ ಅದನ್ನೆಲ್ಲ ಪರಿಪೂರ್ಣವಾಗಿ ನಾವು ಚಿಂತನೆಯನ್ನು ಮಾಡ್ತೇವೆ, ಪರಿಹಾರವನ್ನು ಸೂಚಿಸ್ತೇವೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.